ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ದಾಸ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಹೇಗಿರುತ್ತೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಹಣಕಾಸಿನ ತೊಂದರೆ ಉಂಟಾದರೆ ಅದಕ್ಕೆ ಏನಾದರೂ ಪರಿಹಾರ ಮಾರ್ಗಗಳಿದೆಯಾ, ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಇದನ್ನು ತಿಳ್ಕೊಳ್ಳುವಂಥ ಬಗೆ ಹೇಗೆ, ಇದರ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಈ ಪಂಚಾಂಗಗಳನ್ನು ಕೇಳಿಸ್ಕೊಳ್ತಾರೆ, ಹಾಗೆ ಶ್ರವಣವನ್ನು ಮಾಡ್ತಾರೆ, ಪಠಣವನ್ನು ಮಾಡ್ತಾರೆ, ಅವ್ರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ, ದಿನದಲ್ಲಿ ಯಶಸ್ಸನ್ನು ಕೂಡ ಪಡಿಬೋದು ಅಂತ ಕೂಡ ಶಾಸ್ತ್ರವೊಂದು ಹೇಳುವಂಥದ್ದು. ಹಾಗಾಗಿ ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷ ಮಂಗಳವಾರ ಬಂದಿರುವಂಥದ್ದು. ಕೃಷ್ಣ ಸಪ್ತಮಿ ಚಿತ್ತ ನಕ್ಷತ್ರ ಈ ದಿನ ವಿಶೇಷವಾಗಿರುವಂಥದ್ದು. ಇನ್ನು ಧೃತಿ, ಯೋಗ, ಭವಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಪ್ರಯಾಣಗಳನ್ನು ಮಾಡಬೇಕಂದ್ರೆ ಯಮಗಂಡ ಕಾಲಗಳಲ್ಲಿ ಆಗಲಿ ಅಥವಾ ರಾಹುಕಾಲಗಳಲ್ಲಿ ಆಗಲಿ ನಾವು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 3:23 4 ಗಂಟೆ 49 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 9:39 11 ಗಂಟೆ 5 ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ಈ ದಿನ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 12:31 1 ಗಂಟೆ 57 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ 5 ಗಂಟೆ 7 5 ಗಂಟೆ 57 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಈ ದಿನ ಸೂರ್ಯೋದಯ 6 ಗಂಟೆ 47 ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಕೂಡ ಸಂಜೆ 6 ಗಂಟೆ 15 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದಾಗಿದೆ, ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಕವಡೆ ಶಾಸ್ತ್ರದ ಮುಖಾಂತರವಾಗಿ ಗುರುಜಿಯವರು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ತಿಳಿಸಿಕೊಡ್ತಾರೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮೊದಲ ರಾಶಿ ನೋಡಿ, ಈ ದಿನ ಶುಭ ಮಂಗಳವಾರ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಂಗಳ ಗೌರಿಯನ್ನು ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ತಾ ಭೂಮಿ ವಿಚಾರವಾಗಿ ಯಾರಿಗಾದರೂ ಏನಾದರೂ ತೊಂದರೆಗಳಾಗಿದ್ದರೆ ಈ ದಿನ ಮಂಗಳ ಗೌರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಭೂದೇವಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ಭೂಮಿ ವಿಚಾರವಾಗಿ ನಿಮಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು, ಈ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮುಖ್ಯವಾದ ರಾಜಕೀಯ ವ್ಯವಹಾರಗಳು ವೇಗವಾಗಿ ಮುನ್ನಡೆಯುತ್ತದೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಮೇಷರಾಶಿಗಳು ಇರ್ತೀರ, ವಿಶೇಷವಾಗಿರುವಂಥದ್ದು ಅಂದರೆ ರಾಜಕೀಯ ವಿಚಾರವಾಗಿ ಏನಾದರೂ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದ್ದರೆ ಅಥವಾ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂತಂದರೆ ನೋಡಿ, ಈ ದಿನ ತುಂಬ ವಿಶೇಷ ಅಂತ ಹೇಳ್ಬೋದು. ಯಾವುದೇ ವ್ಯವಹಾರಗಳು ಕೂಡ ವೇಗವಾಗಿ ಮುನ್ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ವ್ಯವಹಾರಗಳಲ್ಲಾಗಲಿ ತುಂಬ ವೇಗವಾಗಿ ಕೆಲಸ ಕಾರ್ಯಗಳು ಈ ದಿನ ನಡೆಯುತ್ತೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಇನ್ನು ಅನಿರೀಕ್ಷಿತ ಧನಲಾಭ ಸಾಧ್ಯತೆ ಕೂಡ ಇರುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ನೋಡ್ಕೋಬೇಕು. ಅನಿರೀಕ್ಷಿತವಾಗಿ ಧನಾಗಮನದ ನಿರೀಕ್ಷೆ ಕೂಡ ನೀವು ದಿನ ಮಾಡ್ಬೋದಾಗಿದೆ. ಅಂದರೆ ಯಾರಿಗೂ ಹಣ ಕೊಟ್ಬಿಟ್ಟಿರ್ತೀರ, ಅದು ಬರ್ತಾ ಇರಲ್ಲ, ಅಥವಾ ಮರ್ತೋಗಿರುವಂಥದ್ದು, ಅಥವಾ ಹಣದ ವಿಚಾರವಾಗಿ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ ಅವೆಲ್ಲವಕ್ಕೂ ಕೂಡ ಈ ದಿನ ನಿಮಗೆ ಪರಿಹಾರ ಸಿಕ್ಕಿ ನಿಮಗೆ ಧನಾಗಮನದ ನಿರೀಕ್ಷೆ ಕೂಡ ಈ ದಿನ ಮಾಡಬಹುದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ ಪ್ರಮುಖ ಕೆಲಸಗಳಲ್ಲಿ ಇಂದು ಧನಲಾಭ ಆಗುವಂಥದ್ದು. ಯಾರೆಲ್ಲ
ಆ ವೃಷಭ ರಾಶಿಗಳಿರ್ತೀರಾ ನೋಡಿ, ಪ್ರಮುಖ ಕೆಲಸಗಳಲ್ಲಿ ನಿಮಗೆ ಈ ದಿನ ಧನಲಾಭ ಉಂಟಾಗುವಂಥದ್ದು. ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಹಣದ ನಿರೀಕ್ಷೆ ಮಾಡ್ಕೊಂಡು ಬಿಟ್ಟಿರ್ತೀರಾ, ಆದರೆ ಹಣ ಬರ್ತಾ ಇರಲ್ಲ. ಆದರೆ ಈ ದಿನ ನೋಡಿ ನಿಮಗೆ ವಿಶೇಷವಾಗಿ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಮಂಗಳಗೌರಿಯನ್ನು ಕುಲದೇವತೆಯಾದಂತಹ ನೋಡಿ, ಎಲ್ಲರಿಗೂ ಕೂಡ ಒಂದೊಂದು ಕುಲದೇವತೆ ಇದ್ದೇ ಇರ್ತಾರೆ. ಆ ಕುಲದೇವತೆಯನ್ನು ಮನಸಾರ ಪ್ರಾರ್ಥನೆ ಮಾಡ್ಕೊಳ್ತಾ ಒಂದು ದೀಪವನ್ನು ಪ್ರಜ್ವಲನೆ ಮಾಡಿ ದಿನವನ್ನು ಪ್ರಾರಂಭ ಮಾಡಿ ನಿಮಗೆ ಅನೇಕ ಫಲಗಳು ಸಿಗುವಂಥದ್ದು, ಧನಾಗಮನದ ನಿರೀಕ್ಷೆ ಕೂಡ ನೀವು ಈ ದಿನ ಮಾಡ್ಬೋದಾಗಿದೆ ವೃಷಭ ರಾಶಿಯವರು. ಇನ್ನು ಹೊಸ ಜವಾಬ್ದಾರಿಗಳು ಕೂಡ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಶುಭರಾಶಿಯವರು ತುಂಬ ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು. ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ಮೇಲೆ ಎಗಲೇರುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅಂದರೆ ಎಲ್ಲ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರ, ಕುಟುಂಬದ ವಿಷಯವಾಗಿ ಆಗಲಿ, ನಿಮ್ಮ ವ್ಯಾಪಾರ ಉದ್ಯೋಗದ ವಿಷಯವಾಗಿ ಆಗಲಿ ನಿಮಗೆ ಜವಾಬ್ದಾರಿ ಹೆಚ್ಚಾಗುತ್ತೆ ಅಂತ. ಮತ್ತು ಮಾಡತಕ್ಕಂತಹ ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸ ಹೆಚ್ಚೆಚ್ಚು ಒಂದು ಜವಾಬ್ದಾರಿ ಆಗಿರುವಂಥದ್ದು ಕೂಡ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಕುಟುಂಬದಲ್ಲಿ ಅನ್ಯೋನ್ಯತೆ ಹೆಚ್ಚು ಅಂತ ಹೇಳ್ತಾ ಇದ್ರು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರ, ಕುಟುಂಬದಲ್ಲಿ ಅನ್ಯೋನ್ಯತೆ ಹೆಚ್ಚಾಗುವಂಥದ್ದು. ಏನಾದರೂ ಕುಟುಂಬದಲ್ಲಿ ಕಲಹಗಳು ಅಥವಾ ವಿರಸಗಳು, ಬಾಂಧವ್ಯದಲ್ಲಿ ಏನಾದರೂ ತೊಂದರೆಗಳು ಉಂಟಾಗಿದ್ದರೆ ಅಥವಾ ಸಂಬಂಧದಲ್ಲಿ ಏನಾದರೂ ತೊಂದರೆಗಳು ಉಂಟಾಗಿದ್ದರೆ ಅದೆಲ್ಲವಕ್ಕೂ ಕೂಡ ಇದನ್ನು ನಿಮಗೆ ಒಳ್ಳೆಯ ಒಂದು ಫಲ ಸಿಗುವಂಥದ್ದು, ಪರಿಹಾರ ಸಿಗುವಂಥದ್ದು ನೋಡ್ಬೋದು. ಅನ್ಯೋನ್ಯತೆ, ಮನೆಯಲ್ಲಿ ಅನ್ಯೋನ್ಯತೆ ಕೂಡ ಹೆಚ್ಚಾಗುವಂಥದ್ದು ನೋಡ್ಬೋದು. ಅಂದರೆ ಒಬ್ಬರಿಗೊಬ್ಬರು ಮಾತಾಡುವಂಥದ್ದಾಗಲಿ, ಮುಂಚೆ ಎಲ್ಲ ಸುಮ್ಮನೆ ವಿನಾಕಾರಣ ಜಗಳಗಳಾಗಿರುತ್ತೆ, ಅವೆಲ್ಲವಕ್ಕೂ ಕೂಡ ಇದನ್ನು ನಿಮಗೆ ಒಳ್ಳೆಯ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು, ಅನ್ಯೋನ್ಯತೆ ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಇನ್ನು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಕೂಡ ಈ ದಿನ ಅಂತ ಹೇಳುತ್ತೆ ನೋಡಿ. ಮಿಥುನ ರಾಶಿಯವರಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ಹೆಚ್ಚು ನಿಮಗೆ ಒಲವು ಸಿಗುವಂಥದ್ದು, ಉತ್ತಮವಾದಂಥ ಫಲಿತಾಂಶಗಳನ್ನು ನೀವು ಈ ದಿನ ಪಡಿಬೋದು. ತುಂಬ ಅಭಿವೃದ್ಧಿಯನ್ನು ಕೂಡ ಈ ದಿನ ನೀವು ಪಡಿಬೋದಾಗಿದೆ ಅಂತ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವ್ರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಪ್ರಗತಿ ಅಂತ ನೋಡಿ. ಯಾರೆಲ್ಲ ಕಟಕ ರಾಶಿಯವರು ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಈಗ ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ಆಗಲಿ ಅಥವಾ ಒಂದು ದೊಡ್ಡ ವ್ಯಾಪಾರ ಮಾಡ್ಕೊಳ್ತಿದ್ರು ಕೂಡ ಕಟಕ ರಾಶಿಯವ್ರಿಗೆ ಪ್ರಗತಿ ಕಾಣ್ತಾ ಇದೆ. ಅಂದರೆ ಅಭಿವೃದ್ಧಿ ಆಗುತ್ತೆ ಅಂತ. ಮಾಡುವಂತಹ ವ್ಯಾಪಾರಗಳಲ್ಲೂ ಇನ್ನಷ್ಟು ಮುಂದಕ್ಕೆ ಹೋಗುವಂತಹ ಅವಕಾಶಗಳು ಹೆಚ್ಚಾಗುವಂಥದ್ದು, ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು, ಧನಾಗಮ ಹೆಚ್ಚಾಗುವಂಥದ್ದು, ಹಣದ ಒಂದು ಹರಿವು ಹೆಚ್ಚಾಗುವಂಥದ್ದು ಕೂಡ ಇದನ್ನು ನೋಡ್ಬೋದು ಕಟಕ ರಾಶಿಯವರಿಗೆ. ಇನ್ನು ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹರಿಸಿಕೊಳ್ಳುವಿರಿ ಅಂತಲೂ ಕೂಡ ಹೇಳ್ತಾ ಇದೆ ನೋಡಿ. ಕುಟುಂಬದಲ್ಲಿ ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಈ ದಿನ ಪರಿಹಾರಗಳನ್ನು ಮಾಡ್ಕೊಳ್ತೀರಾ ಅಂತಲೂ ಕೂಡ ಜಾತಕ ಫಲದಲ್ಲಿ ಇರೋದ್ರಿಂದ ಏನು ಮಾಡಬೇಕು, ನೀವು ಏನಾದರೂ ಕುಟುಂಬದಲ್ಲಿ ಸಮಸ್ಯೆಗಳು ಯಾವುದೇ ಆಗಲಿ, ಅಪ್ಪ ಮಕ್ಕಳಲ್ಲಿ ಸಮಸ್ಯೆಗಳನ್ನೋ ಅಥವಾ ಗಂಡ ಹೆಂಡತಿಯರಲ್ಲಿ ಸಮಸ್ಯೆಗಳು ಅಥವಾ ನಿಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಇದನ್ನು ನೀವು ಅವಶ್ಯಕವಾಗಿ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡಿ ಮಾತಾಡಿ. ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿಮಗೆ ಇದನ್ನು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಕಟಕ ರಾಶಿಯವರಿಗೆ. ಇನ್ನು ಧನಲಾಭ ಕೂಡ ಹೆಚ್ಚಾಗಿರುವಂಥದ್ದು, ಅಂದರೆ ಹಣದ ವಿಚಾರವಾಗಿ ಕೂಡ ನಿಮಗೆ ಹೆಚ್ಚಿನ ಧನಲಾಭ ಸಿಗುವಂಥದ್ದು. ಅಂದರೆ ಏನಾದರೂ ಹಣದ ವಿಚಾರವಾಗಿ ತೊಂದರೆಗೀಡಾಗಿದ್ದರೆ, ಹಣ ಕಳ್ಕೊಂಡ್ಬಿಟ್ಟಿದ್ರೆ ಅವೆಲ್ಲವಕ್ಕೂ ಕೂಡ ತುಂಬ ಒಳ್ಳೆಯ ದಿನ, ಧನಾಗಮನದ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದು ಕಟಕ ರಾಶಿಯವರು ಕೂಡ. ಇನ್ನು ಸಿಂಹರಾಶಿಯವ್ರಿಗೆ ನೋಡಿದಾಗ ಮನೆಯ ವಿಷಯಗಳಲ್ಲಿ ಯಶಸ್ವಿಯಾಗಿ ನಿಭಾಯಿಸಲು ಒಳ್ಳೆಯ ಸಮಯ ಅಂತ ಹೇಳ್ತಾರೆ ನೋಡಿ. ಸಿಂಹರಾಶಿಯವ್ರಿಗೂ ಕೂಡ ಮನೆಯ ವಿಚಾರವಾಗಿ ಯಾವುದೇ ತಗೊಳ್ಳಿ, ಮನೆಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳಿತ್ತಂದರೆ ಅಥವಾ ಏನೋ ಒಂದು ಮನೆಯಲ್ಲಿ ಎಲ್ಲರೂ ಸೇರಿ ಒಂದು ಮನೆ ತಗೋಬೇಕು ಅನ್ನುವಂಥದ್ದು ಅಥವಾ ಒಂದು ನಿವೇಶನ ಖರೀದಿ ಮಾಡಲಿಕ್ಕೆ ಅಂತನೋ ಅಥವಾ ಒಂದು ಭೂಮಿ ಖರೀದಿ ಮಾಡಲಿಕ್ಕೆ ಅಂತನೋ ಏನಾದರೂ ಒಂದು ಮಾತಾಡಬೇಕು ಅಥವಾ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಂದ್ರೂ ಕೂಡ ತುಂಬ ಒಳ್ಳೆ ದಿನ ಅಂತ ಹೇಳುತ್ತೆ. ಯಶಸ್ವಿಯಾಗಿ ನಿಭಾಯಿಸ್ತೀರಾ ಅಂತ ಹೇಳಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಇದನ್ನು ನೀವು ಕೈಗೆತ್ತಿಕೊಂಡಾಗ ಮನೆಯ ವಿಚಾರವಾಗಿ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇನ್ನು ಒಳ್ಳೆಯ ಸಮಯ, ಹಣಕಾಸು ವಿಚಾರದಲ್ಲಿ ಯಶಸ್ವಿಯಾಗುತ್ತೀರಿ ಅಂತಲೂ ಕೂಡ ಹೇಳ್ತಾ ಇದೆ. ಸಿಂಹರಾಶಿಯವರಿಗೆ ಹಣದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಹಣದ ಅಭಾವ ಏನಾದರೂ ಉಂಟಾಗಿದ್ದರೆ ಅದಕ್ಕೆ ನಿಮಗೆ ತಕ್ಕ ಪರಿಹಾರಗಳು ಸಿಗುತ್ತೆ ಹಣದ ವಿಚಾರವಾಗಿ ಅಂತಲೂ ಕೂಡ ಹೇಳ್ಬೋದು ಸಿಂಹರಾಶಿಯವ್ರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಖರ್ಚುಗಳು ಇನ್ನಷ್ಟು ಹೆಚ್ಚಾಗಲಿವೆ ಅಂತ ಹೇಳ್ತಾ ಇದ್ರು ನೋಡಿ. ಕನ್ಯಾ ರಾಶಿಯವರು ಮಾತ್ರ ಹಣದ ವಿಚಾರವಾಗಿ ನೋಡ್ಕೊಳ್ಬೇಕಾಗುತ್ತೆ. ಖರ್ಚುಗಳು ಹೆಚ್ಚಾಗುವಂತಹ ಸಂಭವ ಇರುವಂಥದ್ದು. ಅಂದರೆ ನೋಡಿ, ಏನು ಸುಮ್ಮನೆ ವಿನಾಕಾರಣ ಖರ್ಚು, ಸುಮ್ಮನೆ ಬೇಕಾಗದಿರೋ ಕೆಲಸ ಕಾರ್ಯಗಳಿಗೆ ಹಣವನ್ನು ವ್ಯಯ ಮಾಡ್ತೀರಾ ಅಂತ ಹೇಳ್ತಾ ಇದೆ, ಹಣವನ್ನು ಖರ್ಚು ಮಾಡ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ನೋಡಿಕೊಂಡು ಹಣದ ವಿಚಾರವಾಗಿ ಈ ದಿನ ಕನ್ಯಾ ರಾಶಿಯವರು ತಿಳ್ಕೋಬೇಕು. ಇನ್ನು ಪ್ರಯಾಣದ ಯೋಗವಿದೆ, ಮನೆಯಲ್ಲಿ ಕೌಟುಂಬಿಕ ನೆಮ್ಮದಿ ಕೂಡ ಸಿಗುವಂಥದ್ದು ನೋಡಿ. ಪ್ರಯಾಣದ ಯೋಗ ಕೂಡ ಇರುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷ ಅಂತ ಹೇಳ್ಬೋದು. ಅಂದರೆ ಎಲ್ಲಾದರೂ ಪ್ರಯಾಣ ಮಾಡ್ಕೊಳ್ಬೇಕು, ಶುಭ ಕಾರ್ಯಗಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ರು ಕೂಡ ನೀವು ಕುಟುಂಬದ ಸಮೇತವಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕೂಡ ಇರುವಂಥದ್ದು. ಕುಲದೇವರಿಗೆ ಆಗಲಿ, ಇಷ್ಟದೇವರುಗಳಿಗೆ ಆಗಲಿ ಅಥವಾ ಆರಾಧ್ಯ ದೈವಗಳಿಗಾಗಲಿ ಎಲ್ಲಾದರೂ ಒಂದು ತೀರ್ಥಕ್ಷೇತ್ರಗಳಿಗೆ ಕೂಡ ಪ್ರಯಾಣವನ್ನು ಮಾಡ್ಕೊಳ್ಳಿ. ತುಂಬ ವಿಶೇಷವಾದಂತಹ ಅನುಕೂಲ ಆಗುತ್ತೆ, ದಿನ ಅಭಿವೃದ್ಧಿ ಆಗೋದಂತ ಕೂಡ ನೋಡ್ಕೋಬಹುದು ಕನ್ಯಾ ರಾಶಿಯವರಿಗೆ.
ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಿಮಗೆ ನೀಡ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದಾಗಿದೆ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಇನ್ನು ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ, ಅಥವಾ ಗುರುಜಿಯವ್ರನ್ನ ಭೇಟಿಯಾಗಿ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ, ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದ ಕಚೇರಿನಲ್ಲಿ ಸಿಗ್ತಾರೆ. ನೇರವಾಗಿ ಭೇಟಿಯಾಗಿ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರವನ್ನು ನೀವು ಕಂಡುಕೊಳ್ಬಹುದಾಗಿದೆ. ಇನ್ನು ದ್ವಾದಶ ರಾಶಿಗಳ ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ತುಲಾರಾಶಿ. ನೋಡಿ, ಈ ದಿನ ತುಲಾರಾಶಿಯವರಿಗೆ ನೋಡುವಂಥದ್ದು. ತುಲಾರಾಶಿಯವರಿಗೆ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ತುಲಾರಾಶಿಯವರಿಗೂ ಕೂಡ ಈ ದಿನ ಹಣದ ವಿಚಾರವಾಗಿ ತುಂಬ ಯೋಗ ಇದೆ ಅಂತ ಹೇಳ್ಬೋದು. ಅನಿರೀಕ್ಷಿತವಾಗಿ ಹಣ ಪಡೆದುಕೊಳ್ಳುವ ಯೋಗ ಅಂದರೆ ನೋಡಿ, ಏನಾದರೂ ಹಣವನ್ನು ಕೊಟ್ಟು ಕಳ್ಕೊಂಡ್ಬಿಟ್ಟಿರುವಂಥದ್ದು, ಅಥವಾ ಹಣ ಬರಬೇಕಾಗಿರುತ್ತೆ ಯಾರು ಕೊಡ್ತಾ ಇರಲ್ಲ, ಈ ರೀತಿ ಏನಾದರೂ ಇತ್ತು ಅಂತಂದರೆ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ಅನಿರೀಕ್ಷಿತವಾಗಿ ಹಣ ಪಡೆಯುವಂತಹ ಅವಕಾಶಗಳು ಕೂಡ ಈ ದಿನ ಹೆಚ್ಚಾಗಿರುವಂಥದ್ದು ತುಲಾರಾಶಿಯವರಿಗೆ. ಇನ್ನು ನೂತನ ವ್ಯಕ್ತಿಗಳ ಪರಿಚಯವಾಗಲಿರುವುದರಿಂದ ಮಾನಸಿಕ ನೆಮ್ಮದಿ ಕೂಡ ದೊರಕುವಂಥದ್ದು. ನೋಡಿ, ಹೊಸ ವ್ಯಕ್ತಿಗಳ ಪರಿಚಯದಿಂದ ಏನಾಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ಸುಮ್ಮನೆ ಮಾನಸಿಕವಾಗಿ ಕೂಗು ಹೋಗ್ತಾ ಇದ್ರೆ, ಯಾವುದೋ ಒಂದು ವಿಚಾರಕ್ಕೆ ತೊಂದರೆಗಳು ಅನುಭವಿಸ್ತಾ ಇದ್ರೆ ನೋಡಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಒಬ್ಬ ಹೊಸ ವ್ಯಕ್ತಿಯಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಅವ್ರ ಜೊತೆ ಮಾತಾಡಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದು ತುಂಬ ವಿಶೇಷವಾಗಿರುವಂತಹ ದಿನ. ಯಾಕಂದರೆ ಒಬ್ಬ ಪರಿಚಯವಾದಂಥ ವ್ಯಕ್ತಿಯಿಂದ ನಮಗೆ ಮನಸ್ಸಿಗೆ ಉಲ್ಲಾಸ ಆಗುವಂಥದ್ದು, ನೆಮ್ಮದಿಯ ಮಾತುಗಳು ನಡೆದಾಗ ಅನುಕೂಲ ಆಗುತ್ತೆ, ಮುಂದೆ ದಿನಗಳು ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಸಹಕಾರ ಸಂಘಗಳ ಕ್ಷೇತ್ರದವರಿಗೆ ಉತ್ತಮ ಲಾಭ ಅಂತ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಈ ಸಹಕಾರ ಸಂಘಗಳನ್ನು ನಡೆಸ್ತಾ ಇರ್ತೀರಾ, ಅದರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆಯ ಉತ್ತಮವಾದಂತಹ ದಿನ ಹೇಳ್ಬೋದು. ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುತ್ತೆ, ಅನುಕೂಲ ಆಗುತ್ತೆ. ಏನಾದರೂ ಈ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದ್ರೆ ಅಥವಾ ಅಲ್ಲಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ರೆ ಅವೆಲ್ಲವಕ್ಕೂ ಕೂಡ ಇದನ್ನು ನಿಮಗೆ ಪರಿಹಾರ ಸಿಗುವಂಥದ್ದು ಕೂಡ ನೋಡ್ಬೋದು. ಉತ್ತಮ ಲಾಭದಾಯಕ ಕೂಡ ಆಗಿರುವಂಥದ್ದು. ಇನ್ನು ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಕೂಡ ಎದುರಾಗುವಂಥದ್ದು. ನೋಡಿ, ಇಲ್ಲಿ ಯಾರೆಲ್ಲ ವೃಶ್ಚಿಕ ರಾಶಿಯವ್ರಿಗೆ ಹೇಳ್ತಿರುವಂಥದ್ದು ಅಂದರೆ ನಿರುದ್ಯೋಗಿಗಳಿರ್ತೀರ, ತುಂಬ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರುವಂಥದ್ದು, ಅಥವಾ ಕೆಲಸ ಮಾಡುವ ಅವಕಾಶಗಳು ಇದ್ದರೂ ಕೂಡ ಕೆಲವೊಂದು ಆ ಉದ್ಯೋಗಗಳು ಸಿಕ್ಕಿರಲ್ಲ ಕೆಲವರಿಗೆ, ಅವ್ರಿಗೆಲ್ಲರಿಗೂ ಕೂಡ ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗುವಂಥದ್ದು, ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು ಕೂಡ ಇರುವಂಥದ್ದು. ಅಂದರೆ ಉದ್ಯೋಗ ಅವಕಾಶಗಳಲ್ಲಾಗಲಿ ಅಥವಾ ನಿಮಗೆ ಗೋಚಾರ ಫಲದಲ್ಲಿ ನಿಮಗೆ ಗೋಚಾರ ಆಗುವಂಥದ್ದು. ಅಂದರೆ ಇವತ್ತು ಏನಾದರೂ ಒಂದು ಉದ್ಯೋಗ ಪ್ರಾರಂಭ ಮಾಡಲಿಕ್ಕೇನೋ ಅಥವಾ ಒಂದು ಎಲ್ಲಾದರೂ ಬೇರೆ ಕಡೆ ಒಂದು ವ್ಯಾಪಾರನ ಉದ್ಯೋಗಕ್ಕೋಸ್ಕರ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಲಕ್ಷಣಗಳು ಕೂಡ ಈ ದಿನ ಕಾಣುವಂಥದ್ದು ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದಾಗ ಹಣಕಾಸು ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಬೇಕಾಗುತ್ತದೆ. ನೋಡಿ, ಧನಸ್ಸು ರಾಶಿಯವ್ರಿಗೆ ಏನು ಹೇಳ್ತಾ ಇದೆ ಹಣದ ವಿಚಾರವಾಗಿ, ನೋಡಿ, ಯಾವುದೇ ಒಂದು ಕೆಲಸ ಪ್ರಯತ್ನ ಪಡಲಿಲ್ಲ ಅಂದರೆ ಆಗಲ್ಲ ಅಂತ ಹೇಳುತ್ತೆ. ಹಾಗಾಗಿ ಕಷ್ಟಪಟ್ಟಷ್ಟು ಸುಖ ಇರುತ್ತೆ ಅಂತ ಹೇಳುತ್ತೆ. ನೀವು ಏನಾದರೂ ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತಾ ಇದ್ದರೆ, ಏನಾದರೂ ದುಡ್ಡು ಕೊಟ್ಟು ಯಾರಿಗೋ ಕೊಟ್ಬಿಟ್ಟು ಕಳ್ಕೊಂಡಿರುವಂಥದ್ದು, ಈ ರೀತಿ ಏನಾದರೂ ತೊಂದರೆಗಳಾಗಿದ್ರು ಕೂಡ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಯಾಕಂದರೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ, ಪ್ರಯತ್ನಗಳನ್ನು ಪಡಬೇಕಾಗುತ್ತೆ. ನಿರೀಕ್ಷಿತ ಕ್ಷೇತ್ರಗಳಿಂದ ಸಾಲದ ನೆರವು ಕೂಡ ಸಿಗುವಂಥದ್ದು. ನೋಡಿ, ಧನುರಾಶಿಯವರಿಗೆ ಏನು ಹೇಳುತ್ತೆ, ನೀವೆಲ್ಲ ಒಂದು ಹತ್ರ ಅಂದ್ಕೊಂಡಿರ್ತೀರಾ, ಸಾಲ ತಗೋಬೇಕು ಅಂದ್ಕೊಂಡಿರ್ತೀರಾ, ಕೆಲವೊಂದು ಬ್ಯಾಂಕ್ಗಳಲ್ಲಿ ಆಗಲಿ ಅಥವಾ ಎಲ್ಲಾದರೂ ಬೇರೆ ಕಡೆಯಿಂದನಾಗಲಿ ನೀವೆಲ್ಲೋ ಸಾಲ ತಗೋಬೇಕು ಅಂದ್ಕೊಂಡಿರ್ತೀರ, ಅವೆಲ್ಲಕ್ಕೂ ಕೂಡ ನೋಡಿ ಸಾಲ ಸಿಗ್ತಾ ಇರಲ್ಲ ಕೆಲವೊಂದು ದಿನಗಳ ಹಿಂದೆ. ಆದರೆ ಈ ದಿನ ತುಂಬ ಅನುಕೂಲ ಆಗುತ್ತೆ. ಸಾಲದ ವಿಚಾರವಾಗಿ ಸಾಲ ಸಿಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರೋದ್ರಿಂದ ನಿಮಗೆ ಸಾಲದ ವಿಷಯವಾಗಿ ಅನುಕೂಲ ಆಗುತ್ತೆ. ನೆರವು ತಗೊಳ್ಳಿ. ಏನಾದರೂ ಅನಿರೀಕ್ಷಿತ ಮೂಲಗಳಿಂದ ಮಾತಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ದಿನ ಮಾತಾಡ್ಕೊಳ್ಳಿ, ನಿಮಗೆ ಸಾಲದ ವಿಷಯವಾಗಿ ಅನುಕೂಲ ಆಗುತ್ತೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಸಹೋದ್ಯೋಗಿಗಳ ಪರ ಹೋರಾಟ ಅನಿವಾರ್ಯ ಆಗಿರುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ಜೊತೆಗಾರರ ಪರ ಹೋರಾಟ ಮಾಡಬೇಕಾಗುತ್ತೆ. ಯಾವುದೋ ಒಂದು ಅನಿರೀಕ್ಷಿತವಾದಂತಹ ತೊಂದರೆಗಳಲ್ಲಿ ತೊಡಕುಗಳಲ್ಲಿ ಸಿಗಾಕೊಂಡ್ಬಿಡುವಂಥದ್ದು. ನೋಡಿ, ನಿಮ್ಮಿಂದ ಅನುಕೂಲ ಆಗುತ್ತೆ ನಿಮ್ಮ ಆಪ್ತರೊಡನೆ, ಅಂದರೆ ಯಾರಾದರೂ ಜೊತೆಲಿರುವ ಸಹೋದ್ಯೋಗಿಗಳಾಗಲಿ ನಿಮ್ಮ ಸ್ನೇಹಿತರಿಗಾಗಲಿ ಏನಾದರೂ ತೊಂದರೆಗೊಳಗಾಗಿದ್ದರೆ ಅವರಿಗೆ ಅನುಕೂಲವನ್ನು ಮಾಡಿ ನಿಮ್ಮಿಂದ ಅವರಿಗೆ ತುಂಬ ಮುಂದಿನ ದಿನಗಳು ಕೂಡ ವಿಶೇಷವಾಗಿರುವಂತಹ ಅನುಕೂಲಗಳಾಗುವಂಥದ್ದು ಕೂಡ ನೋಡ್ಬೋದು. ಇನ್ನು ದಿನಸಿ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕೂಡ ಇರುವಂಥದ್ದು. ಮಕರ ರಾಶಿಯವರು ಯಾರೆಲ್ಲ ದಿನಸಿ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತೀರ, ಉತ್ತಮವಾದ ಫಲಿತಾಂಶವನ್ನು ಪಡಿಬೋದು, ಲಾಭದ ನಿರೀಕ್ಷೆ ಮಾಡ್ಬೋದು, ಹಣಕಾಸಿನ ಒಂದು ಅರಿವು ಕೂಡ ಹೆಚ್ಚಾಗುವಂಥದ್ದು ಕೂಡ ಈ ದಿನ ಇರುತ್ತೆ ದಿನಸಿ ವ್ಯಾಪಾರಿಗಳಿಗೆ. ಇನ್ನು ಕುಟುಂಬ ಸೌಖ್ಯ ಕೂಡ ಇರುವಂಥದ್ದು. ಮಕರ ರಾಶಿಯವರಿಗೆ ಇವತ್ತು ವಿಶೇಷವಾಗಿ ಕುಟುಂಬ ಸೌಖ್ಯ ಕೂಡ ಇರುವಂಥದ್ದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಮನೆಯವರ ಜೊತೆ ಈ ದಿನವನ್ನು ಕಳೀರಿ, ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು
ಕುಂಭರಾಶಿಯವರಿಗೆ ನೋಡಿದಾಗ ನೌಕರರಿಗೆ ಹೆಚ್ಚಿನ ಶ್ರಮ ವಹಿಸಿ ದುಡಿದರೂ ತಕ್ಕ ಪ್ರತಿಫಲ ದೊರಕುವುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ ನೋಡಿ, ಏನೆಲ್ಲ ನೌಕರರು ಅಂದರೆ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ಕಷ್ಟಪಟ್ಟರೂ ಕೂಡ ಅಷ್ಟೊಂದು ಫಲ ಇಲ್ಲ ಇವತ್ತು ಅಂತ ಹೇಳ್ತಾ ಇದೆ. ಹಾಗಾಗಿ ಈ ದಿನವನ್ನು ನೋಡ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಹೆಚ್ಚಿನದಾಗಿ ನೋಡಿ, ಎಷ್ಟು ಕಷ್ಟಪಟ್ಟರೂ ಪರವಾಗಿಲ್ಲ, ಈ ದಿನ ನಿಮಗೆ ಸುಖ ಇಲ್ಲ ಅಂದರೂ ಕೂಡ ಮುಂದಿನ ದಿನಗಳು ನಿಮಗೆ ಅವಶ್ಯಕವಾಗಿ ಅನುಕೂಲ ಆಗುತ್ತೆ. ನಿಮ್ಗೆ ಯಾವುದೇ ರೀತಿಯಿಂದ ನೀವು ಏನು ಅಂದ್ಕೊಂಡಿರ್ತಾರ ಕೆಲಸ ಕಾರ್ಯಗಳು ಕೂಡ ನಿಮಗೆ ಯಶಸ್ವಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಕೃಷಿಕರಿಗೆ ಹೆಚ್ಚಿನ ಲಾಭ ಅಂತ ಹೇಳುವಂಥದ್ದು. ಯಾರೆಲ್ಲ ಕುಂಭರಾಶಿಯವರು ಕೃಷಿಕರಿರ್ತೀರಾ, ಕೃಷಿಯ ವಿಚಾರವಾಗಿ ಲಾಭದಾಯಕವಾಗುತ್ತೆ, ಲಾಭದ ನಿರೀಕ್ಷೆ ಮಾಡ್ಬೋದು. ಏನಾದರೂ ಕೃಷಿಯ ವಿಚಾರವಾಗಿ ಕೆಲಸ ಕಾರ್ಯಗಳು ತೊಡಗಿಕೊಳ್ಳಿ, ನಿಮಗೆ ವಿಶೇಷವಾದಂತಹ ಧನಲಾಭ ಆಗುತ್ತೆ, ಅಭಿನಂದೆ. ಅದೇ ರೀತಿ ನಿಮಗೆ ದ್ರವ್ಯ ಲಾಭವನ್ನು ಕೂಡ ಈ ದಿನ ನೋಡ್ಬೋದು ನಿಮಗೆ ವಿಶೇಷವಾಗಿರುವಂತಹ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವ್ರಿಗೆ, ಮಕರ ರಾಶಿ, ಇನ್ನು ಕುಂಭರಾಶಿಯವ್ರಿಗೆ ನೋಡಿದಾಗ ಮೀನರಾಶಿ, ಇನ್ನು ಕಡೆಯದಾಗಿ ಮೀನರಾಶಿಯವ್ರಿಗೆ ನೋಡಿದಾಗ ನೋಡಿ, ದೈವ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಏನಾದರೂ ದೇವರ ವಿಚಾರವಾಗಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೇಕಾಗಿದ್ರೆ ಆಸಕ್ತಿ ಹೆಚ್ಚಾಗಿರುವಂಥದ್ದು ನೋಡ್ಬೋದು ಮೀನರಾಶಿಯವ್ರಿಗೆ. ಇನ್ನು ವಿದ್ಯಾರ್ಥಿಗಳಿಗೆ ನೂತನ ಆಲೋಚನೆ, ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಸಿಗುವಂಥದ್ದು ನೋಡಿ. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ವಿದ್ಯಾರ್ಥಿಗಳಿರ್ತೀರಾ, ವಿಶೇಷವಾಗಿರುವಂಥದ್ದು ವಿದ್ಯಾಭ್ಯಾಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ತುಂಬ ವಿಶೇಷವಾಗಿರುವಂಥದ್ದು ಸಿಗುತ್ತೆ ನಿಮಗೆ. ಅಂದರೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆಗೋಸ್ಕರ ಇವತ್ತು ವಿಶೇಷವಾಗಿರುವಂತಹ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಂಡಾಗ ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ನೋಡ್ಬೋದು. ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಕೂಡ ಸಿಗುವಂಥದ್ದು ನೋಡ್ಬೋದು ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದ್ರ ಬಗ್ಗೆ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಇದೇ ಅಂಚೆಪಾಳ್ಯ ಕಚೇರಿನಲ್ಲಿ ಅವರು ಸಿಗ್ತಾರೆ. ನೇರವಾಗಿ ಹೋಗಿ ಭೇಟಿಯಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಹಣದ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹಣಕಾಸಿನ ವ್ಯವಸ್ಥೆ ಮನೆಯಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಾದಂಥ ದೋಷಗಳಿರುತ್ತೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಇದನ್ನು ಹೇಗೆ ತಿಳ್ಕೊಳ್ಬಹುದಾಗಿದೆ, ಇದಕ್ಕೆ ಸರಳವಾದಂಥ ಏನಾದರೂ ಪರಿಹಾರ ಮಾರ್ಗಗಳನ್ನು ಅನುಸರಿಸೋದ್ರಿಂದ ಈ ಹಣಕಾಸಿನ ಒಂದು ವ್ಯವಸ್ಥೆ ಅನ್ನೋದು ಸರಿ ಹೋಗುತ್ತಾ, ಇದರ ಕುರಿತಾಗಿ ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಗುರುಗಳ ಇವತ್ತಿನ ದಿನ ವಿಶೇಷತೆ ನೋಡಿ, ಹಣದ ವಿಚಾರವಾಗಿ ಅಂತ ಬಂದಾಗ ನಾವು ಎರಡು ರೀತಿ ನೋಡ್ಬೋದು. ಒಂದು ಕುಟುಂಬದಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆಗಳಾಗ್ತಾ ಇದ್ರೆ ಏನು ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಕೆಲವೊಂದು ಹತ್ರ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರ, ಅಲ್ಲಿ ಏನಾದರೂ ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತಾ ಇದ್ದರೆ, ಹಣ ಕಳ್ಕೊಳ್ಳುವಂಥದ್ದು, ಅಥವಾ ಈಗ ಒಂದತ್ರ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅದು ಏನಾದರೂ ತೊಂದರೆಗೊಳಗಾಗುವಂಥದ್ದು, ಈ ರೀತಿ ಏನಾದರೂ ಹಣದ ಅಭಾವ ಉಂಟಾಗ್ತಾ ಇದ್ದರೆ, ಹಣದಿಂದ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಏನು ಮಾಡಬೇಕು ಅಂತ ನೋಡಿ. ಕುಟುಂಬದಲ್ಲಿ ಏನಾದರೂ ಮನೆಯಲ್ಲಿ ಹಣದ ವಿಚಾರವಾಗಿ ತೊಂದರೆ ಆಗ್ತಾ ಇತ್ತು ನೋಡಿ, ಈಗ ಎಲ್ಲಾದರೂ ಒಂದತ್ರ ವ್ಯಾಪಾರ ಉದ್ಯೋಗ ದುಡ್ಡು ಹಾಕಿರ್ತಾರೆ, ಹಣ ಚೆನ್ನಾಗಿ ಬರ್ತಾ ಇರುತ್ತೆ, ಅಥವಾ ಈ ಕೃಷಿಕರೆಲ್ಲ ಇರ್ತಾರೆ, ತುಂಬ ಚೆನ್ನಾಗಿ ಈಗ ನೋಡಿ ಏನಾದರೂ ಬೆಳೆಗಳು ಬಂದಿರುತ್ತೆ, ಚೆನ್ನಾಗೇ ಬಂದಿರುತ್ತೆ, ಆದರೆ ಹಣದೂ ಕೂಡ ಚೆನ್ನಾಗಿ ಬಂದಿರುತ್ತೆ, ಆದರೆ ಮನೆಯಲ್ಲಿ ಹಣ ನಿಲ್ತಾ ಇರಲ್ಲ. ವಿನಾಕಾರಣ ಹಣ ಬಂದ ತಕ್ಷಣ ಯಾವುದಕ್ಕೂ ವಿನಾಕಾರಣ ಖರ್ಚಾಗ್ತಾ ಇರುತ್ತೆ ನೋಡಿ. ಈಗ ಏನೋ ಒಂದು ಆರೋಗ್ಯ ಸಮಸ್ಯೆ ಬಂದು ಖರ್ಚಾಗುವಂಥದ್ದು, ಅಥವಾ ಏನೋ ನಮಗೆ ಕೆಲವರು ಹೇಳ್ತಾ ಇರ್ತಾರೆ, ಗುರುಗಳು ಎಷ್ಟು ಹಣ ಬಂದರೂ ಕೂಡ ನಮಗೆ ಗೊತ್ತೇ ಇಲ್ಲ, ಆ ರೀತಿ ಎಲ್ಲ ಖರ್ಚಾಗ್ಬಿಡುತ್ತೆ ಅಂತ. ಈ ರೀತಿ ಏನಾದರೂ ಮನೆಯಲ್ಲಿ ತೊಂದರೆಗಳು ಆಗ್ತಾ ಇದ್ರೆ ಏನು ಮಾಡ್ಕೊಳ್ಬೇಕು ಅಂತ ನೋಡಿ. ವಿಶೇಷವಾಗಿ ಮನೆಯ ಒಂದು ಬಲಭಾಗದಲ್ಲಿ ದಾಳಿಂಬೆ ಗಿಡ ನೆಡಬೇಕು ಅಂತ ಹೇಳುತ್ತೆ. ಯಾಕಂದರೆ ಪ್ರಾತಃ ಕಾಲದಲ್ಲಿ ಯಾವಾಗ ಒಂದು ದಾಳಿಂಬೆ ಗಿಡವನ್ನು ನಾವು ನೋಡ್ತೀವಿ, ಅದರ ಒಂದು ಏನಾದರೂ ಅಲ್ಲೇನಾದರೂ ನೆಗೆಟಿವ್ ಇದ್ರೂ ಕೂಡ ಅದು ನಮಗೆ ಪಾಸಿಟಿವ್ ಆಗಿ ಅದು ಪರಿವರ್ತನೆ ಆಗಿ ನಮಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಕೆಲವೊಂದು ನಮಗೆ ದರ್ಶನಂ ಪಾಪನಾಶನಂ ಅಂತ ಹೇಳ್ತಾರೆ, ಕೆಲವೊಂದು ದರ್ಶನದಿಂದನೂ ಕೂಡ ನಮಗೆ ಅನುಕೂಲ ಆಗುವಂಥದ್ದು. ಆ ಗಿಡ ಯಾವ ರೀತಿ ಬೆಳೀತಾ ಹೋಗುತ್ತೆ ಅಷ್ಟು ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಏನಾದರೂ ಒಬ್ಬ ಮನುಷ್ಯನಿಗೆ ದುಡ್ಡು ಕೊಟ್ಟು ಕಳ್ಕೊಂಡ್ಬಿಟ್ಟಿದ್ರೆ ನೋಡಿ, ಈಗ ಏನಾಗುತ್ತೆ, ಎಲ್ಲೋ ಒಂದು ಹತ್ರ ಕಷ್ಟಪಟ್ಟು ಎಲ್ಲೋ ಸಂಘ ಸಂಸ್ಥೆಗಳಿಂದ ಹಣ ತಗೊಂಡು ಸ್ವಲ್ಪ ಕೂಡಿರಿಸಿರ್ತಾರೆ ಮನೆಯಲ್ಲಿ. ಈಗ ಹೆಣ್ಮಕ್ಳಾಗಲಿ ಈ ಥರ ಚಿಕ್ಕ ಚಿಕ್ಕ ಸಂಘಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇದರಲ್ಲಿ ಏನೋ ಒಂದು ಸ್ವಲ್ಪ ಹಣವನ್ನು ಕೂಡಿಸ್ತಿರ್ತಾರೆ. ಅದನ್ನೇನಾಗುತ್ತೆ, ಯಾರೋ ಒಬ್ಬರಿಗೆ ಸುಮ್ಮನೆ ವಿನಾಕಾರಣ ಒಂದು ಕೊಡಬೇಕಾಗುತ್ತೆ, ಒಂದು ಸಂಬಂಧದಲ್ಲಿ ಆಗಲಿ ಒಂದು ಪರಿಚಯಸ್ಥರಿಗೆ ಏನಾದರೂ ಅನುಕೂಲಕ್ಕೋಸ್ಕರ ಹಣವನ್ನು ಕೊಟ್ಬಿಟ್ಟಿರ್ತಾರೆ. ಆದರೆ ಋಣಬಾಧೆಯಿಂದ ಏನಾಗುತ್ತೆ, ಹಣ ಬರ್ತಾ ಇರಲ್ಲ, ಅವರು ಕೂಡ ಕೊಡ್ತಾ ಇರಲ್ಲ. ಇವ್ರಿಗೆ ಏಕೆಂದರೆ ಯಾವುದೋ ಒಂದು ಸಮಯದಲ್ಲಿ ದುಡ್ಡು ಕೊಟ್ಬಿಟ್ಟಿರ್ತೀರ, ಒಳ್ಳೇದಾಗಲಿ ಅವ್ರಿಗೆ ಅಂತ, ಮತ್ತೆ ನಿಮಗೆ ಕಷ್ಟ ಬಂದಾಗ ಅವರು ಕೊಡ್ತಾ ಇರಲ್ಲ. ಇದಕ್ಕೆಲ್ಲ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ನೋಡಿ. ಒಂದು ಸರಳ ಪರಿಹಾರ ಮಾಡ್ಕೊಳ್ಳುವಂಥದ್ದು, ಏನು ಶನಿವಾರಗಳಲ್ಲಿ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡುವಂಥದ್ದು, ಸಿಂಧೂರವನ್ನು ಹಣಗಿಟ್ಕೊಳ್ಳುವಂಥದ್ದು ಮಾಡ್ಕೊಳ್ತಾ ಇದ್ದರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಹಣ ತುಂಬ ಈಗ ಒಂದು ಲಕ್ಷಗಟ್ಟಲೆ ಕೊಟ್ಟು ಏನಾದರೂ ಆ ಮನುಷ್ಯನೇ ಕಾಣಿಸ್ತಾ ಇಲ್ಲ ಅಂತ ಹೋದಾಗ ಏನು ಮಾಡಬೇಕು ಅಂತ ನೋಡಿ. ಈಗ ಕೆಲವರು ಏನೋ ಜಾಸ್ತಿ ದುಡ್ಡು ತೊಗೊಂಡ್ಬಿಟ್ಟು
ಆಗ್ಬಿಟ್ಟಿರ್ತಾರೆ, ಮನುಷ್ಯನೇ ಕಾಣಿಸ್ತಾ ಇರಲ್ಲ. ಈಗ ಕೆಲವೊಂದು ವಿಚಾರವಾಗಿ ಮುಂದೆನೇ ಇದ್ರೂ ಕೂಡ ಕೊಡ್ತಾ ಇರಲ್ಲ. ಅವ್ರಿಗೊಂದು ಈ ರೀತಿ ಒಂದು ಸಿಂಧೂರ ಇಟ್ಕೊಳ್ಳುವಂಥದ್ದು, ಶನೇಶ್ವರ ಒಂದು ಆಂಜನೇಯ ದೇವಸ್ಥಾನಗಳಿಗೆ ಹೋಗಿ ಶನಿವಾರಗಳಲ್ಲಿ ಪೂಜೆ ಮಾಡ್ಕೊಂಡಾಗ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಏನಾದರೂ ಹಣ ತಗೊಂಡು ಮನುಷ್ಯನೇ ಕಾಣಿಸ್ತಾ ಇಲ್ಲ, ಎಲ್ಲೋ ಹೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂತಂದರೆ ನೋಡಿ, ಅವಶ್ಯಕವಾಗಿ ನೀವು ಶನಿವಾರ ಈ ಒಂದು ಯಮಗಂಡ ಕಾಲಗಳಲ್ಲಿ ಈ ಒಂದು ವಿಶೇಷವಾಗಿರುವಂತಹ ತಂತ್ರವನ್ನು ಮಾಡ್ಕೊಳ್ಬೇಕು. ತೆಂಗಿನಕಾಯಿಯಲ್ಲಿ ಒಂದು ಶನಿವಾರದೊಂದು ಈ ಯಮಗಂಡ ಕಾಲದಲ್ಲಿ ತೆಂಗಿನಕಾಯಿ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕುಂಕುಮದಿಂದ ಆಗಲಿ ಅಥವಾ ಅರಿಶಿಣದಿಂದ ಆಗಲಿ ತುಪ್ಪವನ್ನು ಬೆರೆಸಿ ಅದನ್ನು ಕಲಸಿ ನೋಡಿ, ಅದರಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅವರ ಹೆಸರಲ್ಲಿ ಒಂದು ಆಂಜನೇಯನ ಗುಡಿ ಮುಂದೆ ಹೊಡಿಬೇಕು ಅಂತ ಹೇಳುತ್ತೆ. ನೋಡಿ, ವಿಶೇಷವಾಗಿರುವಂತಹ ತಂತ್ರ. ಇದನ್ನು ಅವರ ಹೆಸರಲ್ಲಿ ಹೊಡೆದ್ಬಿಟ್ಟು ಬನ್ನಿ, ನೀವು ಒಂದು 3 ವಾರ ಮಾಡ್ಕೊಳ್ಳಿ, ಅವರೆಲ್ಲಿದ್ದಾರೋ ಅದು ನಿಮಗೆ ಗೊತ್ತಾಗುವಂಥದ್ದು, ಹಣ ಬರುವಂತಹ ನಿರೀಕ್ಷೆ ಕೂಡ ನೀವು ಇದು ಮಾಡ್ಬೋದು ಅಂತ ಹೇಳುತ್ತೆ. ಇನ್ನು ಏನಾದರೂ ಈ ಅಂಗಡಿಗಳಲ್ಲಿ ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಿ ಆಗಲಿ ಅಥವಾ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಆಗಲಿ ಏನಾದರೂ ಹಣದ ಅಭಾವ ಉಂಟಾಗಿದ್ದು ನೋಡಿ, ಏನು ಲಾಭ ಬರ್ತಾ ಇಲ್ಲ, ನೀವು ಹಾಕಿರೋ ಒಂದು ಇನ್ವೆಸ್ಟ್ಮೆಂಟ್ಗೆ ನಿಮಗೇನು ಲಾಭ ಸಿಗ್ತಾ ಇಲ್ಲ ಅಂತಂದರೆ, ಹಣದ ಒಳಹರಿವು ಹೆಚ್ಚಾಗಿಲ್ಲ ಅಂತಂದರೆ, ಹಣದಿಂದ ತೊಂದರೆಗೊಳಗಾಗ್ತಾ ಇದ್ದರೆ, ಯಾಕೆಂದರೆ ನಿಮ್ಮ ಕೈಯಿಂದನೇ ದುಡ್ಡು ಹೋಗ್ತಾ ಇತ್ತಂದರೆ ನೋಡಿ, ಅವಶ್ಯಕವಾಗಿ ನೀವು ಧನಾಕರ್ಷಣ ಯಂತ್ರವನ್ನು ಅಲ್ಲಿ ಸ್ಥಾಪನೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಅನುಷ್ಠಾನ ಆಗಿರುವಂತಹ ಧನಾಕರ್ಷಣ ಯಂತ್ರವನ್ನು ನೀವು ನಿತ್ಯವೂ ಕೂಡ, ಯಾಕಂದರೆ ಈಗ ಒಂದು ವ್ಯಾಪಾರ ಉದ್ಯೋಗ ಸ್ಥಳ ಅಂತಂದರೆ ಸಾಮಾನ್ಯವಾಗಿ ಅಲ್ಲಿ ಒಂದು ದೀಪ ಅಂಟಿಸ್ತೀವಿ, ದೀಪ ಪೂಜೆ ಆಗ್ತಾ ಇರುತ್ತೆ, ದೀಪ ಪ್ರಜ್ವಲನೆ ಕೂಡ ಆಗ್ತಾ ಇರುತ್ತೆ. ಆ ಒಂದು ಸ್ಥಳದಲ್ಲಿ ಈ ಧನಾಕರ್ಷಣ ಯಂತ್ರವನ್ನು ಇಟ್ಟು ಪೂಜೆ ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ಹಣದಿಂದ ತೊಂದರೆಗಳಾಗಿದ್ದರೂ ಕೂಡ ನಿಮಗೆ ಅದು ಯಶಸ್ಸು ಸಿಗುತ್ತೆ. ಧನಾಗಮನದ ನಿರೀಕ್ಷೆ ಕೂಡ ನೀವು ಮಾಡಬಹುದಾಗಿದೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.